ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 23 ಹಾಗೂ 24ನೆಯ ಕವನ. ಬಳಿಕ ಮತ್ಸ್ಯದ ಬಸುರಳು ಉದಿಸಿದ ನಳಿನ ಲೋಚನ ಮತ್ಸ್ಯ ಗಂಧಿನಿ ಬೆಳಗುತ್ತಿದ್ದಳು. ಸಂಘವಾಯಿತು ಪರಾಶರರ ವೃತ್ತಿಯ ಬಳಿಕ ಯೋಜನಾ ಗಂಧಿಯಲ್ಲೆಂ ಎಲ್ಲಿಂ ದಳಿದನ ಶ್ಯಾಮನರು ಪಿಂಗಳ ಜಟಾಪರಿಬದ್ಧ ವೇದವ್ಯಾಸ ಮುನಿರಾಯ. ಅಂದರೆ ಮತ್ಸ್ಯಗಂಧಿಯು ತರುಣೆಯಾಗಲು ಒಮ್ಮೆ ಪರಾಶರ ಮಹರ್ಷಿಯು ಅವಳಲ್ಲಿ ಶ್ಯಾಮವರ್ಣದವನು ಪಿಂಗಳು ಜಟೆಯನ್ನು ಉಳ್ಳ ವೇದವ್ಯಾಸನನ್ನು ಪಡೆದನು. ಪರಾಶರನು ಮತ್ಸ್ಯಗಂಧಿಗೆ ಕಮಲಗಂಧವನ್ನು ಕರುಣಿಸಲು ಅವಳು ಯೋಜನಾಗಂಧಿ ಎನಿಸಿದಳು. ಹಾಗೂ 24ನೆಯ ಕವನ. ನೆನೆ ವಿಪತ್ತಿನೊಳೊಂದು ತಾಯ ಅನು ತನುಜ ಬೀಳ್ಕೊಂಡನು. ಪರಾಶರ ಮುನಿ ಪುನಃ ಕನ್ಯತ್ವವನ್ನು ಕರುಣಿಸಿದನ ಸತಿಗೆ. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು. ಬೇಂಟೆಯಾಡುತ್ತಾ ಜನಪ ಶಂತನು ಮರುಳುಗೊಂಡನು. ಮದನ ನೆನೆಸುಗೆಯಲಿ. ಅಂದರೆ ಹುಟ್ಟಿದೊಡನೆ 17 ವರ್ಷದವನಾಗಿ ಬೆಳೆದ. ಹುಟ್ಟಿದೊಡನೆ ವೇದವ್ಯಾಸನು 17 ವರ್ಷದವನಾಗಿ ಬೆಳೆದ. ವೇದವ್ಯಾಸನು ನಿನಗೆ ವಿಪತ್ಕಾಲ ಬಂದಾಗ ನನ್ನನ್ನು ಸ್ಮರಿಸು ಎಂದು ಹೇಳಿ ಈ ತಾಯಿಗೆ ನಮಸ್ಕರಿಸಿ ಹೊರಟು ಹೋದನು. ಪರಾಶರನು ಮತ್ಸ್ಯಗಂಧಿಗೆ ಕನ್ಯತ್ವವನ್ನು ಮತ್ತೆ ಕೊಟ್ಟು ಅವಳನ್ನು ಯೋಜನಾಗಂಧಿಯನ್ನಾಗಿ ಮಾಡಿ ಹೊರಟು ಹೋದನು. ಒಮ್ಮೆ ಶಂತನು ಯಮುನಾ ತೀರದಲ್ಲಿ ಬೇಟೆಯಾಡುತ್ತಿರುವಾಗ ಯೋಜನಾಗಂಧಿಯನ್ನು ಕಂಡು ಮನ್ಮಥನ ಬಾಣಗಳ ದೆಸೆಯಿಂದ ಅವಳನ್ನು ಕಾಮಿಸಿದನು. ಮತ್ತೊಮ್ಮೆ 2 ಕವನಗಳನ್ನು ಓದ್ತೀನಿ. ಬಳಿಕ ಮತ್ಸ್ಯದ ಬಸುರಳು ಉದಿಸಿದ ನಳಿನ ಲೋಚನ ಮತ್ಸ್ಯ ಗಂಧಿನಿ ಬೆಳಗುತ್ತಿದ್ದಳು. ಸಂಘವಾಯಿತು ಪರಾಶರ ವೃತ್ತಿಯ ಬಳಿಕ ಯೋಜನಾ ಗಂಧಿಯಲಂ ದಿಳಿದನ ಅಭ್ರ ಶ್ಯಾಮನೂರುಂ ಪಿಂಗಳ ಜಟಾಪರಿಬದ್ಧ ವೇದವ್ಯಾಸ ಮುನಿರಾಯ. ನೆನೆ ವಿಪತ್ತಿನೊಳೊಂದು ತಾಯನು ತನುಜ ಬೀಳ್ಕೊಂಡನು. ಪರಾಶರ ಮುನಿ ಪುನಃ ಕನ್ಯತ್ವವನ್ನು ಕರುಣಿಸಿದನ ಸತಿಗೆ. ವಿನುತ ಯಮುನಾ ತೀರದಲ್ಲಿ ಮಾನಿನಿಯ ಕಂಡನು. ಬೇಂಟೆಯಾಡುತ್ತಾ ಜನಪ ಶಂತನು ಮರುಳುಗೊಂಡನು. ಮದನ ನೆಸುಗೆಯಲಿ. ಧನ್ಯವಾದಗಳು.